ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಚಿದಾನಂದ್ ಬಡಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿ ಇಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ನಾವು ಪ್ರಿಪೋಸಿಷನ್ಸ್ ನೋಡ್ತಾ ಇದ್ದೀವಿ. ಅದರೊಳಗೆ ಆಫ್ ಮತ್ತು ಆಟ್ ಅನ್ನುವಂಥ ಪ್ರಿಪೋಸಿಷನ್ ನೋಡಿದ್ದೀವಿ. ಇವಾಗ ಬಂದು ಆನ್ ಅನ್ನುವಂಥ ಒಂದು ಪ್ರಿಪೋಸಿಷನ್ ಯಾವ ರೀತಿ ಯೂಸ್ ಆಗ್ತದೆ ಅನ್ನೋದು ನೋಡೋಣ. ಆನ್ ಇಂಡಿಕೇಟ್ಸ್ ಡೇ ಆ್ಯಂಡ್ ಡೇಟ್, ದಿನ ಹಾಗೂ ದಿನಾಂಕ ತೋರಿಸುವಲ್ಲಿ, ದಿನ ಮತ್ತು ದಿನಾಂಕವನ್ನು ತೋರಿಸುವಲ್ಲಿ ನಾವು ಆನ್ ಅನ್ನುವಂಥ ಈ ಒಂದು ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಅದು ಯಾವ ರೀತಿ ನೋಡೋಣ. ಫಾರ್ ಎಕ್ಸಾಂಪಲ್, ಐ ಗೋ ಟು ಮೈಸೂರ್ ಆನ್ ಮಂಡೇ. ಐ ಗೋ ಟು ಮೈಸೂರ್ ಆನ್ ಮಂಡೇ. ಐ ಗೋ ಟು ಮೈಸೂರ್ ಆನ್ ಮಂಡೇ. She goes to temple on Tuesday. She goes to temple on Tuesday. She goes to temple on Tuesday. My birthday falls on the 10th of June. My birthday falls on the 10th of June. On the 10th of June. No? On ಅನ್ನುವಂಥ ಪದ ಇಲ್ಲಿ. ಅದೇ ರೀತಿ on the top ಆಫ್ ಎ ಥಿಂಗ್, ಯಾವುದರ ಮೇಲೆ ಇದೆ ಎಂದು ತಿಳಿಸಲು, ಯಾವುದರ ಮೇಲೆ ಇದೆ ಅನ್ನೋದನ್ನು ತಿಳಿಸಲಿಕ್ಕೆ ನಾವು ಆನ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಪೇಪರ್ ಈಸ್ ಆನ್ ದಿ ಫ್ಲೋರ್. ಪೇಪರ್ ಈಸ್ ಆನ್ ದಿ ಫ್ಲೋರ್. ಪೇಪರ್ ಈಸ್ ಆನ್ ದಿ ಫ್ಲೋರ್. ಅ ಫ್ಲವರ್ ಈಸ್ ಆನ್ ದಿ ಹೆಡ್. ಅ ಫ್ಲವರ್ ಈಸ್ ಆನ್ ದಿ ಹೆಡ್. ಆನ್ ಅನ್ನುವಂಥದ್ದು. Words are written on the board. Words are written on the board. You stand up on the bench. You stand up on the bench. You stand up on the bench. The book is on the table. The book is on the table. The book is on the table. ಇಲ್ಲಿ ಯಾವ ವಸ್ತು ಎದರ ಮೇಲಿದೆ, ಯಾವುದರ ಮೇಲೆ ಇದೆ ಅನ್ನೋದನ್ನು ತೋರಿಸುವಂಥ ಒಂದು ವಾಕ್ಯಗಳಲ್ಲಿ ನಾವು ಆನ್ ಅನ್ನುವಂಥ ಪದವನ್ನು, ಆನ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ನಾವು ಉಪಯೋಗ ಮಾಡ್ತೀವಿ. ಅದೇ ರೀತಿ ಅಬೌಟ್ ಅ ಥಿಂಗ್, ವಸ್ತುವಿನ ಬಗ್ಗೆ ತಿಳಿಸುವಲ್ಲಿ ನಾವು ಏನು ಮಾಡ್ತೀವಿ, ಈ ಆನ್ ಅನ್ನುವಂಥ ಪದವನ್ನು ಉಪಯೋಗ ಮಾಡ್ತೀವಿ. ಯಾವ ರೀತಿ ಅಂದರೆ, ಐ ಹ್ಯಾವ್ ರಿಟನ್ ಅ ಬುಕ್ ಆನ್ ಇಂಗ್ಲೀಷ್ ಗ್ರಾಮರ್. ಐ ಹ್ಯಾವ್ ರಿಟನ್ ಅ ಬುಕ್ ಆನ್ ಇಂಗ್ಲೀಷ್ ಗ್ರಾಮರ್. ಐ ಹ್ಯಾವ್ ರಿಟನ್ ಅ ಬುಕ್ ಆನ್ ಇಂಗ್ಲೀಷ್ ಗ್ರಾಮರ್. ರವಿ ಹ್ಯಾಸ್ ರಿಟನ್ ಅ ಬುಕ್ ಆನ್ ಜನಪದ ಸಾಂಗ್ಸ್. ಜನಪದ ಸಾಂಗ್ಸ್. ರವಿ ಹ್ಯಾಸ್ ರಿಟನ್ ಅ ಬುಕ್ ಆನ್ ಜನಪದ ಸಾಂಗ್ಸ್. ಈ ರೀತಿ ಡೇ ಮತ್ತು ಡೇಟ್, ದಿನ ಹಾಗೂ ದಿನಾಂಕವನ್ನು ತೋರಿಸುವಲ್ಲಿ ಆನ್ ಅನ್ನುವಂಥ ಪದವನ್ನು ಉಪಯೋಗ ಮಾಡ್ತೀವಿ. ಅದೇ ರೀತಿ ಯಾವುದರ ಮೇಲೆ ಇದೆ, ಯಾವ ವಸ್ತು ಯಾವುದರ ಮೇಲೆ ಇದೆ ಅನ್ನೋದನ್ನು ತಿಳಿಸಲು ನಾವು ಆನ್ ಅನ್ನುವಂಥ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಅಬೌಟ್ ಅ ಥಿಂಗ್, ವಸ್ತುವಿನ ಬಗ್ಗೆ ತಿಳಿಸಲು ನಾವು ಏನು ಮಾಡ್ತೀವಿ, ಆನ್ ಅನ್ನುವಂಥ ಒಂದು ಈ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.